ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಹಲಸಂದೆ ಬೇಳೆಯಿಂದ ವಡೆ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 1 ಕಪ್ಪು ತಡ್ನೆ ಬೇಳೆ ತೊಗೊಂಡಿದ್ದೀನಿ. ಹಲಸಂದೆ ಕಾಳು ಅದನ್ನು ಮಿಕ್ಸಿ ಜಾರಲ್ಲಿ ಬೇಳೆ ಮಾಡ್ಕೊಂಡಿದ್ದೀನಿ. ಇದನ್ನು ತಗೊಂಡು ಕ್ಲೀನಾಗಿ 3 ಸಲ ನೀರು ಹಾಕಿ ಮುಳುಗೋಷ್ಟು ನೆನೆಸಿದ್ದೀನಿ. ಇವಾಗ 9 ಗಂಟೆ, ಒಂದು 12 ಗಂಟೆ ಮೇಲೆ ರುಬ್ಕೊಳ್ತೀನಿ. ಅಲ್ಲಿವರೆಗೆ ಒಂದು 4 ಅವರ್ ನೆನೀಲಿ. ಇಲ್ಲಿ ಸ್ವಲ್ಪ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಯಾಕೆ ಅಂದರೆ ಎಣ್ಣೆ ಕುಡಿಯಲ್ಲ ವಡೆ, ಅದಕ್ಕೆ. ಇದು ಬಜ್ಜಿ ಮೆಣಸಿನ್ಕಾಯಿ ಹಣ್ಣಾಗಿರೋದು. ಇದು ನುಗ್ಗೆ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ರುಬ್ಕೊಳ್ತೀನಿ ನೀರು ಸೋಸ್ಬಿಟ್ಟು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ನುಣ್ಣಗೆ ಬೇಡ, ಸ್ವಲ್ಪ ತರಿ ಇರಲಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ನೆಂದಿರೋದೇ ಸಾಕಾಗುತ್ತೆ, ನೀರೇನು ಬೇಡ. ಹಾಗೆಯೇ ರುಬ್ಕೊಳ್ಳೋದು. ಇವಾಗ ಇದರೊಳಗಡೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಉಪ್ಪೆಲ್ಲ ಹಾಕಿದ್ದೀವಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಲಸಿ ವಡೆ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪ್ಲೇನ್ದು ತೊಗೊಂಡಿದ್ದೀನಿ. ಇದು ನಮ್ಮ ಯಜಮಾನ್ರಿಗೆ ಇಷ್ಟ. ಮಧ್ಯಕ್ಕೆ ಮೆಣಸಿನ್ಕಾಯಿ ಸೀಳ್ಬಿಟ್ಟು ಅದಕ್ಕೆ ಅಂಟಿಸ್ಬಿಟ್ಟು ವಡೆ ಥರ ಮಾಡಿಬಿಟ್ಟು ಅದಕ್ಕೆ ಅಂಟಿಸ್ಬಿಟ್ಟು ಇದು ಒಂದು 8 ವಡೆ ಆಗುತ್ತೆ. ಇದನ್ನು ಮಾಡ್ತೀನಿ. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಅಲ್ಲಿವರೆಗೆ ಉಂಡೆ ಕಟ್ಕೊಳ್ತೀನಿ. ಈ ಹಿಟ್ಟಲ್ಲಿ ಸ್ವಲ್ಪ ತಗೊಂಡು ಹೀಗೆ ಉಂಡೆ ಕಟ್ಟಿಕೊಂಡು ಹಿಂಗೆ ಚಪ್ಪಟೆ ಮಾಡಿಬಿಟ್ಟು ವಡೆ ಥರ ಕರಿಯೋದು. ಎಣ್ಣೆ ಕಾದಿದೆ, ಇವಾಗ ಬಿಡೋಣ. ಒಂದು ಉಂಡೆ ತಗೊಂಡು ಈ ಥರ ಚಪ್ಪಟೆ ಮಾಡ್ಕೊಬಿಟ್ಟು ಕೈಯಲ್ಲಿ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಬಿಟ್ಕೊಂಬರೋದು. ಇದು ಸ್ವಲ್ಪ ಒಂದು ಕಡೆ ಸೈಡು ಬೇಯಲಿ. ನೋಡಿ, ಇಷ್ಟು ಬೆಂದಾದಮೇಲೆ ಟರ್ನ್ ಮಾಡಿ ಆ ಕಡೆನೂ ಬೇಯಿಸೋಣ, ಈ ಕಡೆನೂ ಬೇಯಿಸೋಣ. ಚೆನ್ನಾಗಿ ರೋಸ್ಟಾಗಿ ಬೇಯಲಿ. ಸ್ವಲ್ಪ ಹೊತ್ತಾದಮೇಲೆ ತೆಗೆದುಬಿಡೋಣ. ಇವಾಗ ಇಷ್ಟಾದರೆ ಸಾಕು. ಇವಾಗ ಪ್ಲೇನ್ ಹಿಟ್ಟಿತ್ತಲ್ಲ, ಅದನ್ನು ಈ ರೀತಿ ಅಂಗೈ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಮೆಣಸಿನ್ಕಾಯಿ ಅಂಟಿಸೋದು. ಸೀಳ್ಬಿಟ್ಟು ಮಧ್ಯಕ್ಕೆ ಮೆಣಸಿನ್ಕಾಯಿ ಸೀಳ್ಬಿಟ್ಟು ಅಂಟಿಸಿ ಈ ರೀತಿ ಬಿಡೋದು. ಈ ರೀತಿ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಈ ರೀತಿ ಬಿಡೋದು. ಇದು ಸ್ವಲ್ಪ ಫ್ರೈ ಆಗಲಿ, 2 ಕಡೆ ಬೇಯಿಸಬೇಕು. ಇದನ್ನು ಇವಾಗ ಟರ್ನ್ ಮಾಡೋಣ. ಟರ್ನ್ ಮಾಡಿ 2 ಕಡೆ ಬೇಯಿಸೋದು. ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ. ಈ ರೀತಿ ಪ್ಲೇನ್ ಬೇಕಾದ್ರೆ ಮಾಡ್ಕೊಳ್ಳಿ, ಆ ರೀತಿ ಬೇಕಾದ್ರೆ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ತೆಗೆದುಬಿಡ್ತೀನಿ. ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ. ಮಸಾಲೆ ಹಾಕಬೇಕಾದ್ರೂ ಮಾಡ್ಕೊಳ್ಳಿ. ಪ್ಲೇನ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಅಂಟಿಸಾರು ಮಾಡಿ. ನಾನು 2 ರೀತಿ ಮಾಡಿದ್ದೀನಿ.
ನೋಡಿ ಈ ರೀತಿ ಸರ್ವ್ ಮಾಡಿ ಕೊಡೋದು. ಕಾಫಿ ಟೀ ಟೈಮಲ್ಲಾದ್ರೂ ಮಾಡ್ಕೊಳ್ಳಿ. ನಾನು ಊಟದ ಟೈಮಲ್ಲಿ ಮಾಡಿದ್ದೀನಿ. 2 ರೀತಿ ಮಾಡಿದ್ದೀನಿ. ಯಾವ ರೀತಿನಾದ್ರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದು ಹಲಸಂದೆ ವಡೆ. ಈ ರೀತಿ ಸರ್ವ್ ಮಾಡಿ ಕೊಡಿ. ದಿಢೀರ್ ಬೇಳೆ ಸಾರು ಮಾಡೋದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ಬೇಳೆ ನೆನೆಸ್ಕೊಂಡಿದ್ದೀನಿ. ನಾವು ಕೆಲಸ ಮಾಡೋಷ್ಟರೊಳಗೆ ನೆನೆಲಿ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಇದಕ್ಕೆ. ಒಂದು ಈರುಳ್ಳಿ ಹಾಕ್ತೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೊಟೊನೂ ಅಷ್ಟೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕಟ್ ಮಾಡಿ ಹಾಕಬೇಕು ಯಾವಾಗಲೂ, ಒಳಗಡೆನೇ ಹುಳ ಇದ್ಬಿಡುತ್ತೆ. ಇದು ಸ್ವಲ್ಪ ಇವಾಗ ಕುಕ್ಕರ್ಗೆ ಹಾಕಿ 3 ವಿಷಲ್ ತೊಗೊಳ್ಳೋಣ. ನೋಡಿ ಈ ಥರ ಬೆಂದಿದೆ. ಈ ಟೊಮೊಟೊ ಈರುಳ್ಳಿ ಎಲ್ಲ ಕೈಯಲ್ಲಿ ಹಿಸಿದ್ಬಿಡ್ತೀನಿ. ಒಂದು ಇದರಲ್ಲಿ ಮ್ಯಾಶ್ ಮಾಡಿಬಿಡ್ತೀನಿ, ಬೇಳೆ ಎಲ್ಲ ಕಾಣಬಾರ್ದು ಆ ಥರ ಮ್ಯಾಶ್ ಮಾಡಿಬಿಡ್ತೀನಿ. ನಿಮಗೆ ಮ್ಯಾಶ್ ಮಾಡಿ ಬೆಂದಿಲ್ಲ ಅಂದರೆ ಮಿಕ್ಸಿಗೆ ಹಾಕಿ ರುಬ್ಬಿಡ್ಬೋದು. ಈ ಚೆನ್ನಾಗಿ ಬೆಂದಿದೆ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಮಂತಲ್ಲೇ ಮ್ಯಾಶ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಟೊಮೊಟೊ ಎಲ್ಲ ಕೈಯಲ್ಲಿ ಇದು ಮಾಡಿಬಿಡ್ತೀನಿ. ಇಲ್ಲಿ ಹುಣಸೆ ರಸ ಹಾಕಿದ್ದೀನಿ, ಟೊಮೊಟೊ ಈರುಳ್ಳಿ ಕಿವುಚಿರೋದು ಹಾಕಿದ್ದೀನಿ. ಇದು ಬೇಳೆ ಮ್ಯಾಶ್ ಮಾಡಿದ್ದು ಹಾಕ್ಬಿಡ್ತೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಸಾಂಬಾರು ಪೌಡು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುದಿಸೋಣ ಚೆನ್ನಾಗಿ. ಸ್ಟವ್ ಆನ್ ಮಾಡಿಡ್ತೀನಿ. ನೋಡಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಬೇಕು, ರುಬ್ಬೋ ಹಾಗಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಬೇಳೆ ಸಾರು ಮಾಡಿ ನೋಡಿ, ಡಬ್ಬಲ್ ಅನ್ನ ತಿಂತಾರೆ. ನನಗೆ ಮಜ್ಜಿಗೆನ ಬೇಡವೇ ಬೇಡ, ಮತ್ತೆ ಸಾರು ಹಾಕು ಅಂತ ಹಾಕಿಸ್ಕೊಂಡು ಕೇಳಿ ತಿಂತಾರೆ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಬರೀ ಬೇಳೆ ಸಾರು, ತಿಳಿ ಬೇಳೆ ಸಾರು ರೆಡಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು, ಖಾರದ ಪುಡಿ ವಾಸನೆ ಎಲ್ಲ ಹೋಗೋ ತನಕ. ಇವಾಗ ಇಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು. ಇವಾಗ ಒಗ್ಗರಣೆ ಮಾಡೋಣ. ಇದಕ್ಕೆ ಇದು ತೆಗೆದುಬಿಟ್ಟು ಒಗ್ಗರಣೆಗೆ ನೋಡಿ ಒಂದು ಬಾಣಲಿ ಎಣ್ಣೆ ಇಟ್ಟಿದ್ದೀನಿ. 2 ಸ್ಪೂನ್ ಹಾಕಿ, ಚಿಕ್ಕ ಬಾಣಲಿಲಿ. ಇವಾಗ ಹಿಂಗೆ ಹಾಕೋಣ. ಒಗ್ಗರಣೆ ಸಾಮಾನು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಳೆ ಜೊತೆನೇ ಹಾಕಿ ಮ್ಯಾಶ್ ಮಾಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆ ಆದರೆ ಸಾಕು. ಇದು ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಚೆನ್ನಾಗಿ. ಕುಕ್ಕರ್ಗೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಅನ್ನನೂ ಮಾಡ್ಕೊಬಿಡ್ತೀನಿ. ಇದಾದ ತಕ್ಷಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಒಗ್ಗರಣೆ ತೆಗೆದುಬಿಟ್ಟು ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನಕ್ಕಿಟ್ಟು 2 ವಿಷಲ್ ತೊಗೊಂಡ್ರೆ ಅನ್ನನೂ ರೆಡಿ. ಈ ಥರ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ. ನಮ್ಮನೆ 2 ಸಲ ಹಾಕ್ಸ್ಕೊಂಡು ತಿಂತಾರೆ ಈ ಥರ ಬೇಳೆ ಸಾರು ಮಾಡಿಬಿಟ್ರೆ. ರುಬ್ಬಾಕ್ತೆ ನೀವು ಈ ರೀತಿ ಮಾಡಿ ನೋಡಿ. ಅನ್ನ 2 ವಿಷಲ್ ತೊಗೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರುಚಿಗಳೊಂದಿಗೆ ಬರ್ತೀನಿ. ಬಾಯ್.